A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಬೃಹತ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಲೋಕಾರ್ಪಣೆ. ಶಾಸಕ ಎಂಸಿ ಸುಧಾಕರ್ ಕನಸು ನನಸು. ಚಿಂತಾಮಣಿ ನಗರದ ವೃದ್ಧಿಯ ಭಾಗದಲ್ಲಿ ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಇದು ಶಾಸಕ ಎಂಸಿ ಸುಧಾಕರ್ ಅವರ ಹಲವು ವರ್ಷಗಳ ಕನಸಿನ ಯೋಜನೆಯಾಗಿದ್ದು ಈಗ ಸಾಕಾರಗೊಂಡಿದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭವನವನ್ನು ಉದ್ಘಾಟಿಸಿದರು. ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಭವನವು ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ಈ ಬೃಹತ್ ಭವನವು 900 ಆಸನಗಳ ಸಾಮರ್ಥ್ಯವನ್ನು ಹೊಂದಿದ್ದು ಚಿಂತಾಮಣಿ ತಾಲೂಕಿನ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಪ್ರಮುಖ ವೇದಿಕೆಯಾಗಲಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆ ಮತ್ತು ಜೀವನ ಸಂದೇಶಗಳನ್ನು ಜನರಿಗೆ ತಲುಪಿಸುವ ಅನುಭವ ಕೇಂದ್ರವಾಗಿ ಇದನ್ನು ರೂಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕು ಪಂಚಾಯಿತಿಯ ನೂತನ ಸಾಮರ್ಥ್ಯ ಸೌಧಕ್ಕೂ ಚಾಲನೆ ನೀಡಲಾಯಿತು. ಸಾರ್ವಜನಿಕರಿಗೆ ಹಾಗೂ ವಿವಿಧ ಸಂಘಟನೆಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮೂಲಸೌಕರ್ಯ ಕಾಮಗಾರಿಗಳನ್ನು ಆರಂಭಿಸಲಾಗಿದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಈಶ್ವರ ಖಂಡ್ರೆ, ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ, ಸಂಸದ ಮಲ್ಲೇಶ್ ಬಾಬು ಹಾಗೂ ಶಾಸಕ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು, ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ನವೀನ್ ಭಟ್ ಅವರೇ ಹಾಗೂ ಕುಶಲ್ ಚೋಕ್ಸಿ ಅವರು, ನಮ್ಮ ಚಿಂತಾಮಣಿಯವರಿಗೆ ಬಹಳ ಚಿರಪರಿಚಿತರು. ಕುಶಲ್ ಚೋಕ್ಸಿ ಅವರು ಇಲ್ಲಿ ASP ಆಗಿ ಅವರು ಇಲ್ಲಿ ಕೆಲಸ ನಿರ್ವಹಿಸಿದ್ರು. ನಂತರ ಈಗ ನಮ್ಮಲ್ಲಿ SP ಆಗಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸಾಮಾನ್ಯ ಕುಶಲ್ ಚೋಕ್ಸಿ ಅವರೇ. ಹಾಗೂ ಈಗ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಉಪನಿರ್ದೇಶಕರಾಗಿರ್ತಕ್ಕಂಥ ತೇಜಾನಂದ ರೆಡ್ಡಿ ಅವರೇ, ನಮ್ಮ ತಹಸೀಲ್ದಾರ್ ಅವರು ಸದಾ ಇವತ್ತು ಜನರ ಪರವಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ತಹಸೀಲ್ದಾರರಾಗಿರ್ತಕ್ಕಂಥ ಸುದರ್ಶನ್ ಅವರೇ, ಶಿಲಾಫಲಕ ಅನಾವರಣ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಂದ
ಅವರ ತಾತ ಅಂಜನ್ ರೆಡ್ಡಿ ಅಲ್ಲ, ಆಂಜನೇಯ ರೆಡ್ಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಅಲ್ವಾ. ಆಂಜನೇಯ ರೆಡ್ಡಿ ಅವರು ಕೂಡ ಶಾಸಕರಾಗಿದ್ರು. ಸಾರ್ವಜನಿಕ ಬದುಕಿನಲ್ಲಿ ಅವರೆಲ್ಲ ಈ ಭಾಗದಲ್ಲಿ ಕೆಲಸ ಮಾಡಿ ಅನೇಕ ಜನಪರವಾದ ಕೆಲಸಗಳನ್ನ ಮಾಡಿದಂತವರು. ಅವರ ತಂದೆಯವರು ಚೌಡ್ರೆಡ್ಡಿಯವರು ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದರು. ನಾನು ಕೂಡ ಮೊದಲನೇ ಬಾರಿ ಸಚಿವನಾದಂತ ಸಂದರ್ಭ, ಆಗ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದನ್ನು ಸ್ಮರಿಸಿಕೊಳ್ತೇನೆ. ಮತ್ತು ಮಾನ್ಯ ಸುಧಾಕರ್ ಅವರು ಅಂತಹ ಹಿನ್ನೆಲೆಯಿಂದ ಬಂದು ಒಬ್ಬ ಆಧುನಿಕವಾಗಿ ಚಿಂತನೆಯನ್ನ ಮಾಡತಕ್ಕಂತ ವ್ಯಕ್ತಿತ್ವ. ನಾವೆಲ್ಲ ಶಾಸಕರಾಗಿ ಕೆಲಸ ಮಾಡ್ತೇವೆ, ಎಲ್ಲೋ ಒಂದು ಕಡೆ ಒಂದಿಷ್ಟು ವಿಭಿನ್ನತೆ ಇರುತ್ತೆ. ಇವತ್ತು ಯುವ ಜನತೆಗೆ ಸ್ಪಂದಿಸುವಂತ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡೋದಿದೆಯಲ್ಲ, ಅದು ಬಹಳ ವಿರಳ. ಅಂತಹ ಒಂದು ವ್ಯಕ್ತಿತ್ವವನ್ನ ಮಾನ್ಯ ಸುಧಾಕರ್ ಅವರು ಪ್ರದರ್ಶನ ಮಾಡಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರೋದು ಅಂದ್ರೆ, ನೀನ್ ಹೆಂಗಪ್ಪ ದುಡ್ಡು ತಂದೆ ಇಲ್ಲಿಗೆ, ಯಾರ್ಯಾರಿಗೆ ಏನೇನ್ ಮಾಡಿದ್ನೋ ಗೊತ್ತಿಲ್ಲ. ನಾನು ಮೊದಲನೇದಾಗಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಸಾಮರ್ಥ್ಯ ಸೌಧ ಅಲ್ಲ, ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಕಂಪನಿಗೆ ಹೋಗಿ IT ಕಂಪನಿಗೆ ಹೋದಂಗ ಆಗ್ತದೆ. ಅಲ್ಲಿ ಅವರು ಮಾಡಿರ್ತಕ್ಕಂಥ ಆ ಮಾಡರ್ನ್ ಸಿಸ್ಟಮ್ ಇದೆಯಲ್ಲ, ನಮ್ಮ ತಾಲೂಕ್ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಈ ಕಂಪ್ಯೂಟರ್ ಸೈನ್ಸ್ ಕಲಿಬೇಕು. ಯಾಕೆಂದ್ರೆ ಎಲ್ಲರಿಗೂ ಇದು ಸೀಟ್ಗೂ ಒಂದೊಂದು ಇದನ್ನ ಹಾಕಿದಾರೆ, ಸಿಸ್ಟಮ್ ಹಾಕಿದ್ದಾರೆ, ಅದರಲ್ಲೇ ಆಪರೇಟ್ ಮಾಡಬೇಕು. ಅವ್ರ ಉದ್ದೇಶ ಏನಂದ್ರೆ ಯಾವ ಪಂಚಾಯಿತಿ ಮೆಂಬರು ಕೂಡ ಪೇಪರ್ ತರಬಾರ್ದು, ಪೇಪರ್ಲೆಸ್ ಮೀಟಿಂಗ್ ಆಗಬೇಕು ಅಂತ. ಹೌದಲ್ಲ? ಮೊದಲು ನಮ್ಮ ಪಂಚಾಯತಿ ಮೆಂಬರ್ ಹೇಳ್ಕೊಟ್ಬಿಡಿ, ಇಲ್ಲದಿದ್ರೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕೂಡ ಅಂತ ಒಂದು ವ್ಯವಸ್ಥೆ ಇರೋದಿಲ್ಲ. ಅದಾಯ್ತಪ್ಪ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದ್ರು, ಸ್ವತಂತ್ರ ಆಜಾದ್ ಚೌಕ. ನಾನೆಲ್ಲ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ನೋಡಿದ್ದೀನಿ, ಒಂದೊಂದು ಊರಲ್ಲಿ ಒಂದು ಸೋಮಾರಿ ಕಟ್ಟೆ ಮಾಡಿರ್ತಾರೆ. ಸಂಜೆ ಹೊತ್ತು ಸುಮ್ಮನೆ ಯಾರೋ ಕೂತ್ಕೊಂಡೆಲ್ಲ ಅಡ್ಡ ಹೊಡ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಹೋಗೋದು. ಇಲ್ಲಿ ಸ್ವತಂತ್ರದ ಭಾವನೆಗಳನ್ನ ಹೇಗ್ ಬಂತು ನಮಗೆ ಸ್ವಾತಂತ್ರ್ಯ ಅಂತಕ್ಕನ್ನೋದನ್ನ ಮುಂದಿನ ಪೀಳಿಗೆಗೆ ಅರ್ಥೈಸುವಂತ ರೀತಿಯಲ್ಲಿ ಆ ಚೌಕವನ್ನ ಮಾಡಿದ್ದಾರೆ. ಆಶ್ಚರ್ಯ ಆಗುತ್ತೆ ನಿಜವಾಗೂ. ನಿಮಗೆ ಹೆಂಗ ಐಡಿಯಾ ಬಂತು ಗೊತ್ತಿಲ್ಲ. ಇಲ್ಲಿಗೆ ನಾವು ಸ್ವತಂತ್ರ ತಗೊಂಡಿದ್ದನ್ನ ಈಗಾಗಲೇ ಈ ಜನರೇಷನ್ ಒಂದಿಷ್ಟು ಮರ್ತೇ ಹೋಗ್ಬಿಟ್ಟಿದೆ. ಮುಂದಕ್ಕೆ ಗಾಂಧಿ ಯಾರು ಅಂದ್ರೆ ಅದೇ ಆ ಕೋಲ್ ಹಿಡ್ಕೊಂಡು ನಿಂತವನಲ್ಲ ಅಲ್ಲಿ ಆ ಚೌಕದಲ್ಲಿ ಅನ್ನೋ ಮಟ್ಟಿಗೆ ಬರುವಂತ ಸಂದರ್ಭ ಇವತ್ತು ಅವರು ಅದನ್ನ ಜ್ಞಾಪಿಸುವಂತ ರೀತಿಯಲ್ಲಿ ಆ ಚೌಕವನ್ನ ಮಾಡಿದ. ಅಲ್ಲ, ಇದು ಏನು ಅದ್ಭುತ ಕ್ರಿಯೇಟ್ ಮಾಡಿದ್ದೀರಿ ನೀವು. ಶ್ರೀನಿವಾಸ್, ನೀನು ನೋಡಿಲ್ಲಪ್ಪ, ನೀನು ಎಲ್ಲೋ ನೋಡಿದ್ಯಾ?
ಇಡೀ ದೇಶದಲ್ಲಿ, ನಾನು ಇಡೀ ನಮ್ದು ರಾಜ್ಯದೇ ಮಾತಾಡ್ತೀನಿ, ನಮ್ಮ ರಾಜ್ಯದಲ್ಲಿ ಇಂಥದ್ದೊಂದು ಹಣ ಕೊಟ್ರೆ ಸರ್ಕಾರದಿಂದ ನೀವು ಕಟ್ಬಿಡ್ತೀರ. ಆದ್ರೆ ಅದರ ಕಾನ್ಸೆಪ್ಟ್ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನ ಅವರ ಹುಟ್ಟಿನಿಂದ ಕೊನೆಯವರೆಗೂ ಅವರ ಆದರ್ಶಗಳನ್ನ ಅರ್ಥೈಸೋದಿದೆಯಲ್ಲ, ಅದು ಸುಲಭ ಅಲ್ಲ. ಅದಕ್ಕೂ ಆಧುನಿಕತೆ ಇದೆ. ಎಲ್ಲ ಎಲೆಕ್ಟ್ರಾನಿಕ್, ಇದು ಎಲ್ಲ ಕಿಯೋಸ್ಕ್ಸ್ ಮಾಡಿ ಅದನ್ನ ನೀವು ಬಟನ್ ಒತ್ತಿದ್ರೆ ಸಾಕು, ಅದು ಅವ್ರ ಇತಿಹಾಸ ಹೇಳ್ಬಿಡುತ್ತೆ. ಇವತ್ತು ಬಹುಶಃ ಮುಂದೆ ಇದು ಒಂದು ಯಾತ್ರಾ ಸ್ಥಳ ಆಗುತ್ತೆ ಅಂತ ಅನ್ಸುತ್ತೆ. ಒಂದು ಟೂರಿಸಂ ಸೆಂಟರ್, ಮಕ್ಕಳಿಗೆ ಪ್ರತಿಯೊಂದು ಶಾಲೆಯ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಅಂಬೇಡ್ಕರ್ ಬಗ್ಗೆ ನೀವು ಹೇಳಬೇಕಾಗಿಲ್ಲ, ಅದೇ ಹೇಳುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ನಿಜಕ್ಕೂ ನಾನು ಯಾವ ರೀತಿ ನಿಮ್ಗೆ ಅಭಿನಂದನೆ ಹೇಳಬೇಕು ಗೊತ್ತಿಲ್ಲ. It's an extraordinary contribution to your constituency, and this will remain in the history of Chintamani. ನೀವು ಇವತ್ತು ಉಳಿದೋಗ್ಬಿಟ್ಟಿದ್ದಾರೆ, ಯಾರೇನಾರ ಟೀಕೆ ಮಾಡಲಿ. ಆದ್ರೆ ನಿಮ್ಮಲ್ಲಿ ನಮ್ಮ ಅಣ್ತಮ್ಮರ ಜೊತೆನಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನು ಹೇಳಿ, ನೀವೆಲ್ಲ ಅವ್ರ ಜೊತೆಲಿ ಇವತ್ತು ಎಲ್ಲ ಇಲ್ಲಿ ನಮ್ಮ ಸಂಘಟನೆಗಳು ಬಂದಿದ್ದಾವೆ ಅಲ್ಲ, ಎಲ್ಲ ಸಂಘಟನೆಗಳು ಬಂದಿದ್ದಾರೆ, ಹೆಚ್ಚು ಕಡಿಮೆ ಒಬ್ಬರ ಬಿಟ್ಟಿದ್ರೆ ಹೋಗ್ಲಿ ಬಿಡಿ, ಆದ್ರೆ ಎಲ್ಲರೂ ಬಂದಿದ್ದೀರ. ನಿಮ್ಮ ಉದ್ದೇಶ ಏನಿದೆ? ಸ್ವಾಭಿಮಾನದ ಬದುಕು ನಮಗೆ ಸಿಗಬೇಕು ಅನ್ನೋದೇ ನಿಮ್ಮ ಹೋರಾಟ. ಅದಕ್ಕೆ ಸಹಕಾರಿಯಾಗಿ ನಿಂತ ಒಬ್ಬ ಸಹೋದರನ ಜೊತೆಯಲ್ಲಿ ನೀವು ಇರ್ಬೇಕಲ್ವಾ? ದಯಮಾಡಿ ಆ ಕೆಲಸ ಮಾಡಿ ಅಂತೇಳಿ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡೋದಕ್ಕೆ ಮಾದೇವಪ್ಪನವರು ಬಂದಿದ್ದಾರೆ. ಯಾಕೆಂದ್ರೆ ಬಹಳ ಚೆನ್ನಾಗಿ ಅರ್ಥೈಸ್ಕೊಂಡು ಅದನ್ನ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಶಕ್ತಿ, ಬುದ್ಧಿವಂತಿಕೆ ಅವರಿಗಿದೆ. ಬಹಳಷ್ಟು ಈಗ ತಾನೇ ನಮ್ಮನ್ನ ಸಂವಿಧಾನ ಓದಿಸಿದ್ರು, ಅದನ್ನು ಮಾಡಿದವರೇ ಮಹಾದೇವಪ್ಪನವರು. ಇವತ್ತು ಎಲ್ಲಾ ಸಭೆಗಳಲ್ಲಿ, ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ನಲ್ಲಿ, ಎಲ್ಲಾ ಸಭೆಗಳಲ್ಲಿ ಸಂವಿಧಾನವನ್ನ ಓದಬೇಕು ಅಂತೇಳಿ ಶಾಲೆಯ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಇವತ್ತು ಆ ಪದ್ಧತಿಯನ್ನ ತಂದಂತವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಮಹಾದೇವಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚರಿತ್ರೆಯನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕು? ಅವರ ಹುಟ್ಟು ತಮಗೆಲ್ಲ ಗೊತ್ತಿದೆ. ಅತ್ಯಂತ ಬಡ ಕುಟುಂಬ, 14ನೇ ಮಗ. ಯಾರಾದ್ರೂ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ನಂತರ ಅವರ ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸ ಹೇಗಾಯ್ತು ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ, ಚರಿತ್ರೆ ಗೊತ್ತಿದೆ ನಿಮಗೆ. ಅಂಥದ್ದನ್ನು ಕೂಡ ಮೀರಿ ಪದವಿಯನ್ನ ಪಡ್ಕೊಂಡು ಆನಂತರ ಹೊರದೇಶಕ್ಕೆ ಹೋಗಿ, ಈ ಕಾಲದಲ್ಲಿ ಯಾರು ಬೇಕಾದ್ರೂ ಏರೋಪ್ಲೇನ್ ಹತ್ಕೊಂಡು ಹೊರಟೋಗ್ತಾರೆ, ಆದ್ರೆ ಅವತ್ತಿಗೆ ಹೊರದೇಶಕ್ಕೆ ಹೋಗಿರ್ತಕ್ಕಂಥ, ಬಹುಶಃ ನನಗೆ ಗೊತ್ತಿರುವಂತ ಇತಿಹಾಸದಲ್ಲಿ ಮೊದಲನೇ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಇಡೀ ದೇಶದಲ್ಲಿ. ಬರೇ ಹೋಗಿ ಅಲ್ಲೇನೋ ಓದ್ಕೊಂಡು ಬರೋದಲ್ಲ, ಆದ್ರೆ ಅಪ್ರತಿಮವಾಗಿ ಜ್ಞಾನವನ್ನ ಸಂಪಾದನೆ ಮಾಡೋದಿದೆಯಲ್ಲ. ನಾನು ಕೂಡ ಇಂಗ್ಲೆಂಡ್ ಅಲ್ಲಿ ಅವ್ರು ಇದ್ದಿದ್ದ ಮನೆ, ಅವ್ರು ಹೋಗಿದ್ದ ಕಾಲೇಜು, ಆ ಲೈಬ್ರರಿ ಎಲ್ಲ ನೋಡ್ಕೊಂಡು ಬಂದಿದ್ದೇನೆ. ಆ ಅಪ್ರತಿಮವಾದ ನಾಲೆಡ್ಜ್ ಅನ್ನ, ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ನನಗಿನ್ನ ಇನ್ನು ಮೇಲೆ ಯಾರು ಇಲ್ಲ ಅಂತಕ್ಕಂಥದ್ದು. ಆ ಕಾಲಕ್ಕೆ, ಆ ಕಾಲಘಟ್ಟದಲ್ಲಿ 6 ಜನ, ಇಡೀ ಪ್ರಪಂಚದಲ್ಲಿ 6 ಜನರನ್ನ
ಅತ್ಯಂತ ಜ್ಞಾನಿಗಳು ಅಂತ ಹೇಳಿ ಎರಡನೇ ಯುದ್ಧದ ಸಂದರ್ಭದಲ್ಲಿ ಹೇಳ್ತಾರೆ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು. ಜ್ಞಾನವನ್ನ ಸಂಪಾದನೆ ಮಾಡಿದಂತ 6 ಜನರ ಪೈಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಲ್ತಾರೆ ಅಂತ ಹೇಳಿದ್ರೆ ಎಷ್ಟು ಜ್ಞಾನವನ್ನ ಸಂಪಾದನೆ ಮಾಡಿದ್ರು. ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಅಲ್ಲಿಯ ಸಂಪಾದನೆ, ಆ ಜ್ಞಾನದ ಸಂಪಾದನೆ ಇಡೀ ಭಾರತವನ್ನ ಬದಲಿಸುವಂತ ಜ್ಞಾನವನ್ನ ಸಂಪಾದನೆ ಮಾಡಿದ್ರು. ಇವತ್ತು ನಾವು ಎಲ್ಲ ನೋಡ್ತೀವಿ, ಆಧುನಿಕ ಭಾರತ ಇವತ್ತೇನಾದ್ರೂ ಈ ದೇಶ ಇವತ್ತು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ತಾ ಇದ್ದೀವಿ ಅಂತಂದ್ರೆ India stands as the 4th largest economy in the world today. ಆ ಸ್ಥಾನ ಇವತ್ತು ಬರಬೇಕಾದ್ರೆ ಅದ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ಬೇಕು. ಅವರು ಪ್ರಬಂಧ ಬರೀತಾರೆ. ಒಂದು ಮಹಿಳಾ ಮೀಸಲಾತಿ ಮಾಡೋದಕ್ಕೆ ಓದಾಡ್ತಾ ಇದೀವಿ ನಾವು. ಮಹಿಳೆಯರಿಗೆ ಹಕ್ಕು ಕೊಡಬೇಕು, ಆಸ್ತಿಯಲ್ಲಿ ಹಕ್ಕು ಕೊಡಬೇಕು, ತೀರ್ಮಾನಗಳಲ್ಲಿ ಹಕ್ಕು ಕೊಡಬೇಕು. ಅದಕ್ಕಾಗಿ ನಾನು ಹಿಂದೂ ಕೋಡ್ ಬಿಲ್ ತರ್ತೇನೆ ಅಂತ ಹೇಳಿ ತಗೊಂಡು ಬಂದ್ರಲ್ಲ, ಯಾರಾದ್ರೂ ಹೇಳಿದ್ರೆ ಇವತ್ತು ಹೆಣ್ಮಕ್ಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೇಕು. ಈ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಅದಕ್ಕಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಕೊಟ್ರು. ಇವತ್ತು ಈ ದೇಶದಲ್ಲಿ ಸಮಾನತೆಯನ್ನ ಪ್ರತಿಪಾದನೆ ಮಾಡೋದಕ್ಕೆ ಮಾತುಗಳನ್ನ ಆಡ್ತೇವೆ. ಸಂವಿಧಾನದ ಮೊದಲನೇ ಪುಟದಲ್ಲಿ ಈಗ ನಾವು ಓದಿದ್ವಲ್ಲ ಸಮಾನತೆ. ಯಾವ ದೇಶದ ಸಂವಿಧಾನದಲ್ಲಿ ಕೂಡ ಈ 3 ಭಾಗಗಳನ್ನ ಸಮಾನತೆ, ಭ್ರಾತೃತ್ವ, ನ್ಯಾಯ, ಜಸ್ಟಿಸ್, ಇದನ್ನ ಸಂವಿಧಾನದಲ್ಲಿ ಬರೆದಿಡುವಂತ ತೀರ್ಮಾನ, ಒಂದು ವೇಳೆ ಆ ಸಂವಿಧಾನದಲ್ಲಿ ನಿಮ್ಗೆ ಈಕ್ವಾಲಿಟಿ ಬರದೇ ಇಲ್ಲದೆ ಇದ್ರೆ, ನ್ಯಾಯ ಜಸ್ಟಿಸ್ ಬರದೇ ಇದ್ರೆ, ಭ್ರಾತೃತ್ವ ಬರೆದೋಗಿದ್ರೆ ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಾ ಇತ್ತು? ಪ್ರಜಾಪ್ರಭುತ್ವದ ಮಾತುಗಳನ್ನ ಆಡ್ತೇವೆ ನಾವು. The one of the true democrat in the world is only Ambedkar, nobody else. ಆದರ್ಶಗಳು ಇವತ್ತು ಈ ದೇಶಕ್ಕೆ ಸ್ವಾಭಿಮಾನವನ್ನ ತರ್ತಕ್ಕಂಥವು. ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಮಾತಾಡಿದ್ದಾರೆ. ಪಾಕಿಸ್ತಾನ ಇಂಡಿಯಾ ಪಾರ್ಟಿಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರಂತ ಅತಿ ದೊಡ್ಡ ನಾಯಕನ ಜೊತೆ ಸಂಘರ್ಷ ಕೇಳಿತಾರಲ್ರಿ, ಯಾರಿಗೋಸ್ಕರ? ನನ್ನ ಜನ ನಮ್ಮವರನ್ನ ಪ್ರತಿನಿಧಿಯನ್ನ ಆರಿಸುವಂತ ಹಕ್ಕು ಬೇಕು, ಬೇರೆಯವರು ನನ್ನ ಜನರನ್ನ ಆರಿಸಬಾರದು, ನನ್ನ ಜನನೇ ಆರಿಸಬೇಕು ಅನ್ನುವಂತ ತೀರ್ಮಾನಕ್ಕೆ ಗಾಂಧೀಜಿಯವರ ಜೊತೆಯಲ್ಲಿ ಸಂಘರ್ಷ ಮಾಡಿದಂತದ್ದನ್ನ ಸ್ಮರಿಸಿಕೊಳ್ಬೇಕು. ಇಡೀ ಪ್ರಪಂಚದ ವ್ಯವಸ್ಥೆನಲ್ಲಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒನ್ ಮ್ಯಾನ್ ಒನ್ ವೋಟ್. ನೀನ್ ದೊಡ್ಡ ಸಾಹುಕಾರ ಶ್ರೀಮಂತ ಇದ್ರು ನಿನಗೆ ಒಂದೇ, ಆ ಬೀದಿಯಲ್ಲಿ ಅಥವಾ ಕಸ ಗುಡಿಸ್ತಾನಲ್ಲ ಅವನು ಬಡವ, ಅವನಿಗೂ ಒಂದೇ. ಕಾರಣ ಸಮಾನತೆಯನ್ನು ತರಬೇಕು, ಈಕ್ವಲ್ ಸ್ಟೇಟಸ್ ಇನ್ ದಿ ಐಸ್ ಆಫ್ ಲಾ, ಅದನ್ನ ತರಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಇವತ್ತು ನಮಗೆ ಆ ಫ್ರಾಂಚೈಸಿಯನ್ನ ಕೊಟ್ಟು ಹೋಗಿದ್ದಾರೆ. ಸ್ನೇಹಿತರೆ, ನಾವು ಆ ದಾರಿಯಲ್ಲಿ ನಾವು ಹೋದ್ರೆ ನಮಗೊಂದಿಷ್ಟು ಸ್ವಾಭಿಮಾನ ಬರುತ್ತೆ, ಸಮಾನತೆ ಬರುತ್ತೆ, ಭ್ರಾತೃತ್ವ ಬರುತ್ತೆ. ಅದಕ್ಕಾಗಿ ನನ್ನ ಮನವಿ ನಿಮಗೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ಎಲ್ಲರೂ ಕೂಡ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳ್ತೇನೆ.
ಪ್ರಸ್ತುತ ಸಮಾಜ ಯಾವ ರೀತಿ ಇದೆ ಅಂತ ಹೇಳಿ ನೀವು ಸ್ವತಃ ತಾವೆಲ್ಲ ಅನುಭವಿಸ್ತಾ ಇದ್ದೀರಿ. ಬದಲಾವಣೆ ಆಗಿದೆ ನಿಜ. ಅನೇಕ ಜನ ಈ ಸಮುದಾಯಗಳು ಶೋಷಿತ ಸಮುದಾಯಗಳಿಗೆ ಸೇರಿದಂತವರು ವಿದ್ಯಾವಂತರಾಗಿದ್ದಾರೆ ನಿಜ, ಸರ್ಕಾರಿ ನೌಕರಿಯಲ್ಲಿದ್ದಾರೆ ನಿಜ, ಮಂತ್ರಿಗಳಾಗಿದ್ದಾರೆ ನಿಜ. ಸಾಮಾಜಿಕವಾಗಿ ಇನ್ನೂ ಕೂಡ ಸಮಾಜ ನಮ್ಮನ್ನ ಒಪ್ಪಲಿಲ್ಲ, ಸಮಾನತೆಯನ್ನು ಕೊಡೋದಕ್ಕೆ ಇನ್ನೂ ಕೂಡ ಒಪ್ಪಲಿಲ್ಲ ಅನ್ನೋದಕ್ಕೆ ಒಂದೇ ನಿದರ್ಶನ ಮೊನ್ನೆ ನಡೆದಂತ ಘಟನೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಗಿದಂತ ಘಟನೆ. ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಒಂದು ಊರಿನಲ್ಲಿ ಹೋಗಿ ಭಾಷಣ ಮಾಡಿ ಬರ್ತಾನೆ. ಆ ಭಾಷಣ ಮಾಡಿ ಬಂದಾಗ ಅದನ್ನ ಏನದು ಪೂಜೆ ಮಾಡಿ ಅದನ್ನೆಲ್ಲ ಹೋಮ ಮಾಡಿ ಅದನ್ನ ಕ್ಲೆನ್ಸಿಂಗ್ ಮಾಡ್ತಾರೆ, ಶುದ್ಧೀಕರಣ ಮಾಡ್ತಾರೆ. ಅಂದ್ರೆ 80 ವರ್ಷ ಆಗಿದೆ ಸ್ವತಂತ್ರ ಬಂದು, ನಾವೇನು ಏನ್ ಸಂದೇಶ ಕೊಡ್ತಾ ಇದ್ದೀವಿ? ಇದೇ ಘಟನೆಯನ್ನ ಬಾಬು ಜಗಜೀವನ್ ರಾಮ್ ಅವರಿಗೆ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದ್ರು. ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಅವರು ಉದ್ಘಾಟನೆ ಮಾಡಿ ಬಂದ ನಂತರ ಆ ಸ್ಥಳವನ್ನ ಶುದ್ಧೀಕರಣ ಮಾಡಿದ್ದು ನಾವೇನ್ ಮರ್ತಿದ್ದೀವಿ ಅನ್ಕೊಂಡ್ರ? ಇವತ್ತು ಅದರ ಬಗ್ಗೆ ನೀವುಗಳೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಆ ಮನುಸ್ಮೃತಿಯ ಮನಸ್ಸನ್ನ ಇವತ್ತಿಗೂ ಕೂಡ ನಡೆಸ್ತಾರೆ ಅಂತ ಹೇಳಿದ್ರೆ, ಆ ವರ್ಗ ಇದೆ ಅಂದ್ರೆ ಅದಕ್ಕೆ ನಾವು ಖಂಡಿಸದೆ ಮತ್ತೇನ್ ಮಾಡಬೇಕು? ಇಟ್ಸ್ ಎ ಶೇಮ್ ಆನ್ ದಿ ಪಾರ್ಟ್ ಆಫ್ ದಿ ಸೊಸೈಟಿ. ಯಾರು ಮಾಡಿದ್ದಾರೆ ಅವ್ರಿಗೆ ನೀವು ಒಂದು ಮಾತು ಕೂಡ ಹೇಳಲ್ಲ. ಆಡಳಿತ ಮಾಡೋರು ನೀವು ಅದನ್ನ ಖಂಡಿಸಲೇ ಇಲ್ಲ ಒಬ್ರು ಕೂಡ. ಅದರಿಂದ ಇನ್ನೂ ಕೂಡ ನಾವು ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುವಂತ ಸಮಯ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬದಲಾವಣೆಯನ್ನ ತರಬೇಕು, ಈ ಜನರಿಗೆ ಬದಲಾವಣೆಯನ್ನ ತರಬೇಕು ಅನ್ನುವಂತ ಹೋರಾಟವನ್ನೇ ಮಾಡ್ಕೊಂಡು ಬರ್ತಿದ್ದೇವೆ. ಕರ್ನಾಟಕದಲ್ಲಿ ವಿಭಿನ್ನವಾದಂತ ಆಡಳಿತ ಇದೆ, ಬೇರೆ ರಾಜ್ಯಕ್ಕೆ ನಾವು ಹೋಲಿಸೋದಕ್ಕೆ ಆಗೋದೇ ಇಲ್ಲ. ಒಂದು ರೀತಿಯಲ್ಲಿ ಅನೇಕ ಪ್ರಥಮಗಳನ್ನ ಮಾಡಿದ್ದೇವೆ. ಮಹದೇವಪ್ಪನವರಿದ್ದಾಗ, ಆಂಜನೇಯ ಇದ್ದಾಗ SCP TSP ಕಾಯ್ದೆಯನ್ನ ತಂದು ಈ ಜನರಿಗೆ ಮಾತ್ರ ಬಡ್ಜೆಟ್ ನಲ್ಲಿ 24.1% ಬಡ್ಜೆಟ್ ನಲ್ಲಿ ಅಲೋಕೇಶನ್ ಕೊಡಬೇಕು ಅಂತ ಮಾಡಿದಂತ ರಾಜ್ಯ ಯಾವ್ದಾದ್ರೂ ಇದ್ರೆ ಅದು ಮೊದಲನೇದಾಗಿ ಕರ್ನಾಟಕ. ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಇತಿಹಾಸದಲ್ಲಿ ಉಳಿದಿದ್ದಾರೆ, ನಮ್ಮಗಳ ಮನಸ್ಸಲ್ಲಿ ಅವರು ಉಳಿದಿದ್ದಾರೆ. ಆ SCP TSP ಎನ್ನುವಂತ ಕಾಯ್ದೆ ಅದನ್ನ ಪ್ರಥಮವಾಗಿ ದೇಶದಲ್ಲಿ ತಂದಂತವರು ಅಂತ ಹೇಳಿ, ಅದರ ನ್ಯೂನತೆಗಳು ಮತ್ತೊಂದು ಅವೆಲ್ಲ ನಾನೇನು ಹೇಳಕ್ ಹೋಗೋದಿಲ್ಲ. ಆದ್ರೆ ಇವತ್ತು ನಾವು ಆ ದಾರಿಯಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ದಾರಿಯಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನಗಳನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ ಎನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೋರಾಟದ ಮುಖ್ಯವಾಗಿದ್ದರು ಪರ್ವಾದಲ್ಲಿ ಗುಂಸಾಪ್ನವರು, ಗಡ್ಡ ವೆಂಕಟೇಶ್ ಅವರು, ಶಿವಪ್ರಸಾದ್ ಅವರು, ಅಮರೇಶ್ ಅವರು, ಇವರೆಲ್ಲ ಹೋರಾಟದಲ್ಲಿ ಜಾನಪದ ಕಲೆಯಲ್ಲಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಮತ್ತು ನಮಗೆ ಒಂದು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರುವ ಪಿಚ್ಚಣ್ಣ ಶ್ರೀನಿವಾಸ, ರಜಾಕಾಂತ್ ಅವರು, ಸದಾ ಹೋರಾಟಗಾರರು ಕೂಡ ಇವತ್ತು ಎಲ್ಲಿದ್ದಾರೆ. ಬಹುತೇಕ 40 ವರ್ಷಗಳ ಹೋರಾಟದಲ್ಲಿ ಅಂಬೇಡ್ಕರ್ ಬಗ್ಗೆ ಇದ್ದಂಥ ಒಂದು ಚಿಂತನೆ, ಇಲ್ಲೊಂದು ಭವನವನ್ನು ಮಾಡಬೇಕಂತ ಈ ಸಂಘ ಸಂಸ್ಥೆಗಳು ನಿರಂತರ ಹೋರಾಟವನ್ನ ಮಾಡಿಕೊಂಡು ಬಂದ ಫಲ ಇವತ್ತು ಈ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ 11.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದರಲ್ಲಿ ಮಹದೇವಪ್ಪನವರು ಸುಮಾರು 9 ಕೋಟಿವರೆಗೂ ಕೊಟ್ಟಿದ್ದಾರೆ.
ಅತಿ ಹೆಚ್ಚು ಹಣ ಕೊಟ್ಟಿದ್ದಾರೆ. ಆಂಜನೇಯವರು 2.5 ಕೋಟಿ ಕೊಟ್ಟಿದ್ದಾರೆ. ಕೃಷ್ಣಾರೆಡ್ಡಿಯವರು MLA ಆಗಿದ್ದ 1 ಕೋಟಿ ಕೊಟ್ಟಿದ್ದಾರೆ. DMFT 1 ಕೋಟಿ ಕೊಟ್ಟಿದೆ. ಸುಧಾಕರ್ ಅವರು MLA ಅವರ ನೇರ MLA ಫಂಡಿಂದ 1,60,00,000 ಕೊಟ್ಟಿದ್ದಾರೆ. ಸರ್ಕಾರ ಮುಖ್ಯಮಂತ್ರಿಗಳು ಇದೇ ಇಲಾಖೆಯ ಹಣದಿಂದ ಒಟ್ಟಿಗೆ 5 ಕೋಟಿ ಕೊಟ್ಟಾರೆ. 20 ಕೋಟಿ 50 ಲಕ್ಷ. ಇದು ಸುಮಾರು 20-30 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಬಿಲ್ಡಿಂಗ್ ಪಂಚವಾರ್ಷಿಕ ಏನಿಲ್ಲ, 5-6 ಪಂಚವಾರ್ಷಿಕ ಯೋಜನೆಗಳ ಬಿಲ್ಡಿಂಗ್. ಆದ್ರೆ ಕಟ್ಟಕಡೆಗೆ ಸುಧಾಕರ್ ಅವರೇ ತೀರ್ಮಾನ ಮಾಡುವಂತ ಪರಿಸ್ಥಿತಿ. ಇದೆಲ್ಲ ಸೇರಿ ಮಾಡಿದ್ರು ಕೂಡ ಕಟ್ಟಕಡೆ ಮನಸ್ಸು ಮಾಡಿ ಇದನ್ನು ಮಾಡೇ ತೀರ್ಬೇಕಂತ ಒಂದು ತೀರ್ಮಾನವನ್ನು ಮಾಡಿ ಅದು ವಿಶೇಷವಾಗಿ ಸುಸಜ್ಜಿತವಾಗಿ ಎಲ್ಲ ರೂಪದಲ್ಲಿ ಕೂಡ ಸದುಪಯೋಗ ಆಗುತ್ತೆ. ಒಂದು ಸಮುದಾಯ ಭವನ ಕಟ್ಟಿದರೆ, ಒಂದು ಅಂಬೇಡ್ಕರ್ ಭವನ ಕಟ್ಟಿದರೆ, ಒಂದು ಜಗಜೀವನರಾಮ್ ಭವನ ಕಟ್ಟಿದರೆ ಅದು ರಾಜ್ಯದಲ್ಲಿ ಸಾಕಷ್ಟು ಉಪಯೋಗ ಆಗಿಲ್ಲ. ನಾನು ಸಾಕಷ್ಟು ನೋಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಆಂಜನೇಯವರು ಸಾಕಷ್ಟು ಹಣ ಕೊಟ್ಬಿಟ್ಟಿದ್ದಾರೆ, ಮಹಾದೇವಪ್ಪನವರು ಕೊಟ್ಟಿದ್ದಾರೆ. ಆದರೆ ಈ ರೀತಿ ಆ ಮಕ್ಕಳಿಗೆ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳುವ ರೀತಿಯಲ್ಲಿ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕೊಟ್ಟಿರುವುದು ಬಹುತೇಕ ರಾಜ್ಯದಲ್ಲಿ ಇದೆ ಮೊದಲನೇದು. ಇಲ್ಲಿ ಆಗೋ ರೀತಿ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಸುಧಾಕರ್ ಅವರಿಗೆ ಧನ್ಯವಾದಗಳು. ಇಲಾಖೆಯಲ್ಲಿ ಮಹಾದೇವಪ್ಪನವರು ಸಾಕಷ್ಟು ಬದಲಾವಣೆ ತರಬೇಕಂತ ಬಹಳ ಕೆಲಸ ಮಾಡಿದ್ದಾರೆ. ಅವರು ಮಾಡಿರುವಂಥ ಕೆಲಸಗಳನ್ನು ನಾನು ಮುಂದುವರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಹೇಳಿದಾಗೆ ನಾವೆಲ್ಲ ಭೂಮಿ 175 ಭಾಗ ಜನ ಭೂಮಿ ಇಲ್ಲ, ಕೊಟ್ಟಿದ್ದನ್ನು ಮಾರ್ಕೆಟ್ ಆಗಿದೆ. ಇನ್ನು ಉಳಿದಿರುವುದೊಂದೇ ಅದಾರಿ ವಿದ್ಯಾಭ್ಯಾಸ. ಭಾರತ ಸರ್ಕಾರದಲ್ಲಿ ನಾನು ಕೆಲಸ ಮಾಡುವಂಥ ಕಾಲದಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಇತ್ತು. ಏನು, ರಾಜೀವ್ ಗಾಂಧಿ ಅವರಿದ್ದಾಗ ನರಸಿಂಹರಾವ್ ಅವರು ಮಾನವ ಸಂಪನ್ಮೂಲ ಸಚಿವರಾಗಿದ್ದಾಗ ನವೋದಯ ಶಾಲೆಗಳನ್ನು ತೆಗೆದು, ನಮ್ಮಲ್ಲಿ ಕೂಡ ಇವತ್ತೇನಿದೆ ಈಗ ಅದೇ ಸ್ಕೂಲ್. ಅದಾದ್ಮೇಲೆ ಮತ್ತೆ ನಾವು ಚಿಂತಾಮಣಿಯಲ್ಲಿ ಬೇರೆ ನಾನು ಬಂದ ಮೇಲೆ ಇನ್ನೊಂದು ನವೋದಯ ಶಾಲೆ. ಅದೇ ಥರದಲ್ಲಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಾಡಬೇಕು. ಈ ಬಡ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದೊಂದು ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಆಗ ಸೀತಾರಾಮ್ ಕೇಸರಿ ಅವರು ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ನಾನು ಅದರಲ್ಲಿ ಒಂದು ಕಮಿಟಿಯ ಸದಸ್ಯನಾಗಿ ನಿರಂತರವಾಗಿ ನಾನು ಅಲ್ಲೇ ಕೆಲಸ ಮಾಡಿದೆ. ರಾಜ್ಯಗಳಿಗೆ ಸುತ್ತೋಲೆಯನ್ನು ಕೊಟ್ಟು ಅದೇ ರೀತಿಯಲ್ಲಿ ಪ್ರತಿ ರಾಜ್ಯದಲ್ಲಿ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಾಗ್ಬೋದು, ಮೊರಾರ್ಜಿ ದೇಸಾಯಿ ಹೆಸರಾಗ್ಬೋದು, ಬಾಬಾ ಜಗಜೀವನರಾಮ್ ಹೆಸರಾಗ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರಾಗ್ಬೋದು, ಇವು ನಮ್ಮಲ್ಲಿ ಇಟ್ಕೊಳ್ಳೋದು. ಆದರೆ ಅದರ ಮೂಲ ಉದ್ದೇಶ ಏನಂದರೆ ಬ್ಯಾಕ್ವರ್ಡ್ ಕ್ಲಾಸ್, ಶೆಡ್ಯೂಲ್ ಕ್ಯಾಸ್ಟ್, ಮೈನಾರಿಟೀಸ್ ಇವರಿಗೆ ಹೆಸರುಗಳು ಬೇರೆ ಬೇರೆ ಇಟ್ಕೊಂಡಿದ್ವಿ. ಇವರು ಆರ್ಥಿಕವಾಗಿ ಹಿಂದುಳಿದವರಲ್ಲದೆ ವಿದ್ಯೆಯಲ್ಲಿ ಬಹಳಷ್ಟು ಹಿಂದುಳಿದಿದೆ. ಆ ಉದ್ದೇಶದಿಂದ ಈ ಶಾಲೆಗಳು ಮಾಡಿದಾಗ ಈ ಸಮಾಜದಲ್ಲಿ ಎಲ್ಲರೂ ಮಿಳಿತವಾಗಿ ಬಾಳಬೇಕು ಅಂತೇಳಿ 75% SC ST ಆದರೆ 25% ಬೇರೆ ಇತರರು, ಅದರಲ್ಲಿ ಯಾರು ಹಿಂದುಳಿದಿರ್ತಾರೆ ಅವ್ರಿಗೆ ಕೊಡ್ಬೇಕಂತ ಒಂದು ಕಾನೂನನ್ನು ಮಾಡಿ ಇದನ್ನ ಇಡೀ ಭಾರತ ದೇಶದಲ್ಲಿ ಇದು ಮಾಡಬೇಕಾದ್ರೆ ಆಗ ಸೀತಾರಾಮ್ ಕೇಸರಿ ಅವರು ಇದ್ದಂಥ ಕಾಲದಲ್ಲಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಈ ಒಂದು ವಿಶೇಷವಾದ ವಿಷಯ ಮಾಡಿದ್ದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಬಹಳಷ್ಟು ಚೆನ್ನಾಗಿ ನಡೀತದೆ. ನಮ್ಮಲ್ಲಿ ಹೋಬಳಿ ಮಟ್ಟಕ್ಕೆ ಮಾಡಲೇಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರ ಅಲ್ಲದೆ ಗೌರಿಬಿದನೂರ್ವರೆಗೂ ಕೂಡ 20ರಿಂದ 30 ಹೋಬಳಿಗೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲನ್ನು ಆಂಜನೇಯ ವಿದ್ಯಾಗ ಪ್ರಾರಂಭ ಮಾಡಿದ್ವಿ. ಅದನ್ನು ಪೂರ್ತಿ ಯಾವಾಗ ಮಾಡೋಕ್ಕಾಗಲಿಲ್ಲ.
ಆಮೇಲೆ ಬಂದಂಥ ಮಂತ್ರಿ ಜೊತೆಗೆ ಮಹದೇವಪ್ಪನವರು ಬಂದ ಮೇಲೆ ಕೂಡ ಕೆಲವಿನ್ನೂ ಬಾಡಿಗೆ ಇದರಲ್ಲೇ ನಡೀತಾ ಇದೆ. ಕೆಲವು ಕಂತನ್ನು ಕಟ್ಟಡವನ್ನು ಕೊಟ್ಟಿದ್ದಾರೆ. ಇನ್ನೂ ಸುಮಾರು 100ಕ್ಕಿಂತ ಹೆಚ್ಚು ಕಟ್ಟಡಗಳು ಪ್ರಾರಂಭ ಆಗಿದೆ. ಇನ್ನೂ ಒಂದು 80ರಿಂದ 100 ಕಟ್ಟಡಗಳಿಂದ ಬಾಡಿಗೆಯಲ್ಲಿ ನಡೆಯುವವು ಇವೆ. ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ. ಮತ್ತು ಒಳ್ಳೆಯದೇನೆಂದರೆ ಸಿದ್ದರಾಮಯ್ಯನವರು ಇದನ್ನು ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಬೇಕು ಅಂತೇಳಿ. ಅದರ ಒಂದು ಫಲ ಏನಂದರೆ ಇವತ್ತು ರಾಜ್ಯದಲ್ಲಿ ಮಹದೇವಪ್ಪನವರು 100 ವರ್ಷ ಮಾಡಿದಂಥ ಕಾಲದಲ್ಲಿ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿವೆ 100ಕ್ಕೆ 94ರಿಂದ 99% ರಿಸಲ್ಟ್ ಬಂದಿದೆ. ಅಂದರೆ ಅದಕ್ಕೆ ಮಹದೇವಪ್ಪನವರು ಬಹಳ ಜವಾಬ್ದಾರಿ ಜೊತೆ ಕಟ್ಟುನಿಟ್ಟಾಗಿ ನಡೆಸಿದ್ದ ಕಾರಣ ಇವತ್ತು ಜನರಲ್ ಸ್ಕೂಲ್ಗಳಿಗಿಂತ ಸರ್ಕಾರಿ ಶಾಲೆಗಳಿಗಿಂತ ರೆಸಿಡೆನ್ಷಿಯಲ್ ಸ್ಕೂಲ್ಸು ಮೆರಿಟ್ ಎಲ್ಲಿಗೆ ಹೋಗಿದೆ ಅಂದರೆ ಆವರೇಜ್ 94-99 ಇಷ್ಟರ ಮಟ್ಟಿಗೆ ಪ್ರಯೋಜನ ಆಗಿದೆ. ಅದರಿಂದ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಬಹಳ ಅನಿವಾರ್ಯ. ಮತ್ತು ಅದರ ಕಟ್ಟಡಗಳನ್ನು ಏನು ಇವರು ಮಹದೇವಪ್ಪನವರು ಸ್ಟಾರ್ಟ್ ಮಾಡಿದರೆ ಆ ಕೆಲಸವನ್ನು ಪೂರ್ತಿ ಮಾಡೋಣ ಮತ್ತು ಉಳಿದಂಥ ಕಟ್ಟಡಗಳು ಕೂಡ ಮಾಡೋಣ ಅಂತ ಹೇಳ್ತಾ, ಬಹಳ ಮುಖ್ಯವಾಗಿ ಇದರಲ್ಲಿ ಹೇಳ್ಬೇಕಾದ್ರೆ ವಿದ್ಯೆಗೆ ಬಹಳ ಪ್ರಾಮುಖ್ಯತೆ ಕೊಡಬೇಕು. ಜೊತೆಗೆ ನಾವು ಮಹದೇವಪ್ಪನವರು ಚಿಂತನೆ ಮಾಡಿದ್ದಾರೆ ಗುಣಮಟ್ಟದ ವಿದ್ಯೆ ಜೊತೆಗೆ ಏನು 3 ಉದ್ಘಾಟನೆಗಳು ಅಥವಾ ಲೋಕಾರ್ಪಣೆಗಳನ್ನು ಮಾಡಿದ್ದೇವೆ, ಇದು ನಿನ್ನೆ ಮೊನ್ನೆ ಕನಸಲ್ಲ. ಇವೆಲ್ಲ 3 ನಾನು 2005-6ರಲ್ಲಿ ಕಂಡಂತ ಕನಸು. ವಿಶೇಷವಾಗಿ ಇವತ್ತು ಅಂಬೇಡ್ಕರ್ ಭವನ ಅಂತಕ್ಕಂಥದ್ದು ಮಾನ್ಯ ಮುನಿಯಪ್ಪನವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅವತ್ತು ರಾಜ್ಯ ಸರ್ಕಾರ 2006ರಲ್ಲಿ ನಮ್ಗೆಲ್ರಿಗೂ ಪತ್ರ ಬರೀತು. ಆ ಸಂದರ್ಭದಲ್ಲಿ 2006ರಲ್ಲಿ ಪತ್ರ ಬರೆದು ತಾಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು, ಸರ್ಕಾರ 5 ಲಕ್ಷಗಳನ್ನ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ಒಂದು ಅಂಬೇಡ್ಕರ್ ಭವನ ಅಂತಕ್ಕಂಥ ಪರಿಕಲ್ಪನೆಯನ್ನ ನನಗೆ ತಿಳಿದಿರ್ತಕ್ಕಂಥದ್ದು. ಯಾಕಂದ್ರೆ ದಾಖಲೆ ಸಮೇತ ನನಗಿದೆ. ಆ ದಾಖಲೆಗಳೆಲ್ಲ ನಾವು ಎಲ್ಲ ಕಡೆ ನಾವು ಇಲ್ಲಿ ಆಚೆ ಬೋರ್ಡಲ್ಲೂ ನಾವು ಡಿಸ್ಪ್ಲೇ ಇದ್ರಲ್ಲೂ ಹಾಕಿದ್ದೀವಿ, ನಮ್ಮ ವಿಡಿಯೋಲ್ಲೂ ಇದೆ. ಅವತ್ತು ನಮಗೆ ಸರ್ಕಾರದಿಂದ ಪತ್ರ ಬಂದಾಗ ಅವತ್ತು ನಾನು ಅದಕ್ಕೊಂದು ಪ್ರಯತ್ನ ಮಾಡಿ ಆ ಸಂದರ್ಭದಲ್ಲೇ 70-80 ಲಕ್ಷದಲ್ಲಿ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಆಶ್ರಯ ಬಡಾವಣೆಯನ್ನ ನಮ್ಮ ತಂದೆಯವರು ಏನು 1989-94ರ ಅವಧಿಯಲ್ಲಿ ಅವರು ಆ ಒಂದು ಆಶ್ರಯ ಬಡಾವಣೆಯನ್ನ ಆ ಜಾಗವನ್ನ ಗುರುತಿಸಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅಲ್ಲಿ ಹಿಂದೆ ನಾವು ನಮ್ಮ ತಂದೆಯವರು ಸೋತ ಮೇಲೆ ದಿವಂಗತ KN ಕೃಷ್ಣಾರೆಡ್ಡಿ ಅವರು ಆ ಬಡಾವಣೆಯಲ್ಲಿ 7 ಸೈಟ್ಗಳನ್ನ ಅಂಬೇಡ್ಕರ್ ಭವನಕ್ಕೆ ಕೊಡಬೇಕು ಅಂತಕ್ಕಂಥ ರೆಸಲ್ಯೂಷನ್ ಅನ್ನ ನಗರಸಭೆಯಲ್ಲಿ ಮಾಡಿದ್ರು. ಆಗ ನಾವು ಆಯ್ತು ಅಲ್ಲಿ ಜಾಗ ಇದೆಯಲ್ಲ ಅಂತ ಹೇಳಿ ಅಲ್ಲಿಗೆ 70 ಲಕ್ಷಗಳಲ್ಲಿ ತಾನು ತೀರ್ಮಾನ ಮಾಡಿ ಮಾನ್ಯ ನಮ್ಮ ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಸುದರ್ಶನ್ ಅವರನ್ನ ನಾನು ವಿನಂತಿ ಮಾಡಿಕೊಂಡು ಅವರು 5 ಲಕ್ಷ ರೂಪಾಯಿ ತಮ್ಮ ಸ್ಥಳೀಯ ಪ್ರದೇಶಾಭಿವೃದ್ಧಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಕೊಟ್ಟಿದ್ರು. ಈ ರೀತಿ ನಾನು ಹೇಳಿದೆ, ಏನಾದ್ರೂ ನಾನು ಮಾಡಿದ್ರೆ ಕಟ್ತೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನನ್ನ ಅನುದಾನವನ್ನು ಕೊಟ್ಟು ಮಾಡೋಣ ಅಂತ ಹೇಳಿ 70-80 ಲಕ್ಷಕ್ಕೆ ಯೋಜನೆಯನ್ನ ತಯಾರು ಮಾಡಿದ್ರು. ಆಗ ನಾನು ಬಾಲಚಂದ್ರ ಜಾರಕಿಹೊಳಿ ಅವರು ಸಮಾಜಕ್ಕೆ ಸುಮ್ಮನೆ ಇವತ್ತು ಯಾರೋ ನಾನಾ ರೀತಿಯಲ್ಲಿ ಹೇಳ್ಕೋಬಹುದು, ಆದ್ರೆ ಏನು ಇಲ್ಲಿ ಯಾವ ರೀತಿ ಆಯ್ತು ವಾಸ್ತವಾಂಶ ಇಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕಾಗತ್ತೆ. ಎಷ್ಟು ನೋವನ್ನ ನಾನು ಅನುಭವಿಸಿದ್ದೀನಿ, ಯಾವ ರೀತಿ ಆಪಾದನೆಗಳನ್ನ ನಾನು ಕೇಳ್ಕೊಂಡಿದ್ದೀನಿ, ಅದನ್ನೆಲ್ಲ ನುಂಗಿರ್ತಕ್ಕಂಥವು. ಅದರಿಂದ ನಾನು ಇದು ಸತ್ಯವನ್ನ ಹೇಳಲೇಬೇಕಾಗತ್ತೆ. ಆ ಒಂದು ಅವರಿಗೆ ನಾನು ಪತ್ರ ಬರೆದೆ, ಈ ರೀತಿ ಉದ್ಘಾಟನೆಗೆ ತಮ್ಮ ಸಮಯವನ್ನ ಕೊಡಬೇಕು ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿಗೆ ಪತ್ರ ಬರೆದಿರ್ತಕ್ಕಂಥ ದಾಖಲೆ ನನ್ನ ಹತ್ರ ಇದೆ, ನನ್ನ ಲೆಟರ್ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ನಾನು ನಮ್ಮ ಮುಖಂಡರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಸೈಟ್ ನೋಡಕ್ಕೆ ಹೋದಾಗ ಇಲ್ಲಿ ವೆಂಕಟೇಶ್ ಅಣ್ಣವರು ಎಲ್ಲ ಹಿರಿಯರು ಮುನ್ಸ್ವಾಮಿ ಅವರು ಇದ್ರು ಅಂತ ಕಾಣ್ತದೆ, ಶಿವಪ್ರಸಾದ್ ಅವರು, ಇನ್ನ ಎಲ್ಲ ಕೆಲವರು 60 ಜನ ಇದ್ರು. ಅವತ್ತು ಜಂಗಮಪ್ಪ ಅವರು ಎಲ್ಲ ಇವರೆಲ್ಲ ಬಹಳ ಜನ ಇದ್ರು. ಅವಾಗ ಅವ್ರು ಹೇಳಿದ್ರು, ಅಣ್ಣ ಇಲ್ಲಿ ಬೇಡಣ ಅಂತ ಹೇಳಿ ಅವರೇ ಹೇಳಿದ್ರು, ಇಲ್ಲಿ ಅಣ್ಣ ಇಲ್ಲಿ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ಮಾಡೋಣ ಅಂತ ಹೇಳಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಸಿವಿಲ್ ಬಸ್ ಸ್ಟ್ಯಾಂಡ್ ಜಾಗ ಎಷ್ಟಿತ್ತು, ಬಹಳ ಕಿರಿದಾಗಿತ್ತು, ಇದ್ರಲ್ಲಿ ಅರ್ಧ ಮಾತ್ರ ಇತ್ತು ಜಾಗ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಇದ್ರ ಹಿಂದೆ ಅರ್ಧಕ್ಕಿಂತ ಜಾಗ ಇದು ಬೇರೆಯವರು. ಬಸ್ ಸ್ಟ್ಯಾಂಡ್ ಜಾಗ ಬರೀ ಅಷ್ಟಕ್ಕೆ ಸೀಮಿತ, ನೀವು ಮಾಡಿದ್ರೆ ಬಹುಶಃ ಅರ್ಧ ಆಗ್ತಿತ್ತು ಅಷ್ಟೇ. ಇದು ಬಿಕ್ಕಿದ್ದು ಇಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಅಂತಿತ್ತು. ಹಿಂದೆ ನಮ್ಮ ತಾತ ಅವರು ತಂದೆ ಅಧ್ಯಕ್ಷರಿದ್ದಾಗ ನನ್ನ ಹತ್ರ ಆ ಡಾಕ್ಯುಮೆಂಟ್ ಇದೆ. ಅವರ ಕಾಸ್ಮೋಪಾಲಿಟನ್ ಕ್ಲಬ್ಗೆ ಅಧ್ಯಕ್ಷರಾಗಿದ್ರು. ಅದನ್ನ ಹಿಂದೆ ಡಿಸ್ಟ್ರಿಕ್ಟ್ ಲೈಬ್ರರಿ ಚಿಂತಾಮಣಿಯಲ್ಲಿತ್ತು. ಇತಿಹಾಸ ತಿಳಿದೇ ಇರ್ತಕ್ಕಂಥವ್ರು ನಾನಾ ರೀತಿ ಮಾತಾಡ್ಬೋದು, ಅದಕ್ಕೆ ಯಾರು ನಾವು ವಿತಂಡವಾದ ಮಾಡುವಂಥವ್ರಿಗೆ ನಾವು ಒಪ್ಪಿಸುವಂಥದಕ್ಕೆ ಸಾಧ್ಯ ಇಲ್ಲ. ಚರಿತ್ರೆ ಗೊತ್ತಿರಬೇಕು. ಜಿಲ್ಲಾ ಕೇಂದ್ರದ ಲೈಬ್ರರಿ ಕೋಲಾರಲ್ಲಿ ಇರಲಿಲ್ಲ, ಚಿಂತಾಮಣಿಲಿತ್ತು. ಮಾನ್ಯ ಮುನಿಯಪ್ಪನವ್ರಿಗೂ ಬಹುಶಃ ಗೊತ್ತಿರಬೇಕು ಅಂತ ಕಾಣ್ತದೆ. ಇಲ್ಲಿತ್ತು. ಅದು ನಂತರ ಅಲ್ಲಿಗೆ ಜಿಲ್ಲೆಗೆ ವರ್ಗಾವಣೆ ಆಯಿತು.
ಆ ಸಂದರ್ಭದಲ್ಲಿ ಅಡಿ ಜಾಗ, ಈ ಕಡೆ ಜಾಗ ಕಾಸ್ಮೋಪಾಲಿಟನ್ ಕ್ಲಬ್ ನ ಜಾಗ ಕೊಟ್ಟರು, ಆ ಕಡೆ ಪಟೇಲ್ ಭವನ ಅಂತ ಹೇಳಿ ಒಂದು ಹಳೆ ಬಿಲ್ಡಿಂಗ್ ಇತ್ತು ಆ ಸೈಡ್ಗೆ, ಅದನ್ನ ಲೈಬ್ರರಿ ಕೊಟ್ಬಿಟ್ಟಿದ್ರು. ಈ ಜಾಗ ಏನಾದ್ರೂ ಮಾಡಿ ವಾಪಸ್ ತಗೋಬೇಕು, ಇಲ್ಲಿ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿ ದೊಡ್ಡದಾಗ ಆಗ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ, ಆ ಸಂದರ್ಭದಲ್ಲಿ ನಾನು ಒಬ್ಬ ಲೈಬ್ರರಿ ಇಲಾಖೆ ಜೊತೆ ಪತ್ರ ವ್ಯವಹಾರ ಮಾಡಿ ಸುಮಾರು ನಮ್ಮ ಒಂದೂವರೆ ವರ್ಷ ನಾನು ಕಷ್ಟಪಟ್ಟೆ. ಮಂಜುಳಾ ಅವರು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ರು, ಇವತ್ತು ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಇವತ್ತು ಅವರು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದಾಗ ಇಲ್ಲಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ವಿಶ್ವೇಶ್ವರಯ್ಯ ಟವರ್ ಅಲ್ಲಿ ಲೈಬ್ರರಿ ಡೈರೆಕ್ಟರ್ ಹತ್ರ ಎಲ್ಲ ಹೋಗಿ ನಾನು ಪರಿಪರಿಯಾಗಿ ಅವರನ್ನ ವಿನಂತಿ ಮಾಡಿಕೊಂಡು ಇದನ್ನ ಇಲ್ಲಿ ಕೊಡುವಂತದ್ದು ಒಂದು ಪ್ರಯತ್ನ ಮಾಡಿದ್ವಿ. ಒಂದು ಏನು ಬದಲಾವಣೆ ಮಾಡಿದ್ವಿ ಅಂದ್ರೆ, ಅವತ್ತು 5 ಲಕ್ಷ ಇದ್ದಿದ್ದು 25 ಲಕ್ಷ ಆಯ್ತು. ಸರ್ಕಾರ ಆ ಸಂದರ್ಭದಲ್ಲಿ ಕಾಲ ಕಳೆದಂಗೆ ನಾನು ಏನ್ ಹೇಳಿದೆ, ಇಲ್ಲ ಇಲ್ಲಿ ದೊಡ್ಡದಾಗಿ ಮಾಡೋಣ ಅಂತ ಹೇಳಿ ನಾನು 1300 ಜನ ಕೂರುವಂತದಕ್ಕೆ ಒಂದು ವಿನ್ಯಾಸವನ್ನ ಮಾಡಿದ್ದೆ. ಅದನ್ನು ಕೂಡ ಪ್ರದರ್ಶನ ಮಾಡಿದ್ವಿ. ನಿನ್ನೆ ಮೊನ್ನೆ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ ಈ ದಾಖಲೆಗಳಲ್ಲ. ಇದು ಇಷ್ಟು ಹಣ ನಾವು ಎಲ್ಲಿಂದ ಹೊಂದಿಸೋದು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗೋದಿಲ್ಲ ಅಂತ ಹೇಳಿ ನಾನು ನಗರಸಭೆಯಿಂದ ಈ ಜಾಗ ಇತ್ತು, ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನಗರಸಭೆದಿತ್ತು, ಇದು ನಗರಸಭೆ ಜಾಗ, ನಗರಸಭೆಯಿಂದ ಯಾಕೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಅಂಬೇಡ್ಕರ್ ಕಲಾಭವನ ಅಂತಕ್ಕಂಥ ಹೆಸರನ್ನು ಇಟ್ಟು ನಾವು ಮುನ್ಸಿಪಾಲಿಟಿಯಲ್ಲಿ ರೆಸೊಲ್ಯೂಷನ್ ಮಾಡಿದ್ವಿ. ಕೆಲವರು ಕಿಡಿಕಾಡಿಗಳು ರೆಸೊಲ್ಯೂಷನ್ ಅಜೆಂಡಾಲಿ ಅಂಬೇಡ್ಕರ್ ಕಲಾಭವನ ಇತ್ತು, ಆದ್ರೆ ಕಲಾಭವನ ನಿರ್ಮಾಣಕ್ಕೆ ಜಾಗ ಕೊಡಲು ತೀರ್ಮಾನ ಆಯ್ತು ಅಂತ ಅದ್ರಲ್ಲಿ ಬರೆದಿದ್ರು ಆ ಒಂದು ಮಿನಿಟ್ಸ್ ಅಲ್ಲಿ, ಮೀಟಿಂಗ್ ಪ್ರೊಸೀಡಿಂಗ್ಸ್ ಅಲ್ಲಿ. ಆದ್ರೆ ನಂತರ ನಡೆದಂತ ಎಲ್ಲ ಪತ್ರ ವ್ಯವಹಾರದಲ್ಲಿ ಅಂಬೇಡ್ಕರ್ ಕಲಾಭವನ ನಿರ್ಮಾಣ ಮಾಡಲು ಜಾಗ ಕೊಡಬೇಕು ಅಂತ ಆಗಿದೆ. ಕಡೆಗೆ 2011ರಲ್ಲಿ ಲೈಬ್ರರಿಯಿಂದ ನಾವು ಈ ಜಾಗ 2 ಜಾಗಗಳನ್ನ ನಗರಸಭೆಗೆ ಪ್ರತ್ಯೇಕವಾಗಿ ಅದರಲ್ಲಿ ಆರ್ಡರ್ ಆಗಿದೆ, ಆರ್ಡರ್ ಕಾಪಿಯಲ್ಲಿದೆ. 2011ರಲ್ಲಿ ಯಾರೋ ಈಗ ಮಾತಾಡುವಂತವ್ರು ಯಾರು ಇರ್ಲಿಲ್ಲ ಚಿಂತಾಮಣಿಯಲ್ಲಿ, ಯಾವುದೇ ರಾಜಕೀಯ ಅಧಿಕಾರ ಸಿಕ್ಕಿರ್ಲಿಲ್ಲ ಅವರಿಗೆ. ಆವಾಗ ನಾನು ಕೊಡಿಸಿದ್ದೆ. ಚುನಾವಣೆ 2013ರಲ್ಲಿ ಬಂದು ನಮಗೆ ಹಿನ್ನಡೆ ಆದಂತದ್ದು ಆಗಿದೆ. ಅದಾದ ನಂತರ ಏನೇನಾಯ್ತು, ಯಾವ ರೀತಿ ವಿನ್ಯಾಸ ಆಯಿತು, ಎಷ್ಟು ಕೋಟಿಗೆ ವಿನ್ಯಾಸ ಮಾಡಿದ್ರು, ನಾನು ಆ ಕಾಲದಲ್ಲೇ ಸುಮಾರು 8-10 ಕೋಟಿಗೆ ಮಾಡಿಸ್ತಿದ್ದೆ ಅದನ್ನ ವಿನ್ಯಾಸ. ಆದ್ರೆ ಕಡೆಗೆ 2 ಕೋಟಿ ಆಯ್ತು, 3 ಕೋಟಿ ಆಯ್ತು. 2 ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ ಬಂತು. ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಡುವಂತದ್ದು, ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು, ಬಾಬು ಜಗಜೀವನ್ ರಾಮ್ ಭವನ ಇರ್ಬೋದು, ಇನ್ನು ಬೇರೆ ಭವನ ಇರ್ಬೋದು, ತಾಲೂಕು ಮಟ್ಟಕ್ಕೆ 2 ಕೋಟಿ ಕೊಡ್ತಾರೆ, ಜಿಲ್ಲಾ ಮಟ್ಟಕ್ಕೆ 4 ಕೋಟಿ ಕೊಡ್ತಾರೆ. ಇದು ಫಿಕ್ಸ್ ಆಗಿದೆ. ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಿಗೆ ಹೋಗುವಂತದ್ದು ಇದು ವಾಸ್ತವಾಂಶ. ಈಗ ಚಿಂತಾಮಣಿಗೆ 2.5 ಕೋಟಿ ಕೊಟ್ಟಿದ್ರು. ಅದಾದ ನಂತರ ಅಂದಿನ ಶಾಸಕರು ಅವರು 1 ಕೋಟಿ ಕೊಟ್ಟಿದ್ದಾರೆ. ಅದಾದ್ಮೇಲೆ DMFT ಡಿಸ್ಟ್ರಿಕ್ಟ್ ಮೈನಿಂಗ್ ಟ್ರಸ್ಟ್ ಫಂಡ್ ಅದರಲ್ಲಿ 1 ಕೋಟಿ, ಇಷ್ಟು 4 ಕೋಟಿ ಇತ್ತು. ಕಾಮಗಾರಿ ಎಲ್ಲ ಎಷ್ಟಾಗಿತ್ತು ಇದ್ರಲ್ಲಿ ಅರ್ಧ ಕೂಡ ಇರಲಿಲ್ಲ. ಕೇವಲ 400 ಜನ ಕೂರುವಂತದಕ್ಕೆ ವ್ಯವಸ್ಥೆ ಇತ್ತು. ಅದ್ರ ಬಗ್ಗೆ ನಾನು ಹೆಚ್ಚು ವಿವರಣೆ ಮಾಡೋಕ್ಕಾಗಲ್ಲ, ತಾವೆಲ್ಲರೂ ನೋಡಿದೀರಾ, ನಮ್ಮ ಹತ್ರ ದಾಖಲೆ ಇದೆ ಯಾವ ರೀತಿ ಇತ್ತು ಆ ಭವನ ಅಂತಕ್ಕಂಥದ್ದು, ಇತ್ತಾ ಇಲ್ವಾ ಅಂತಕ್ಕಂಥದ್ದು. ಏನೋ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ 2023ರಲ್ಲಿ ತಾವು ನನಗೆ 10 ವರ್ಷಗಳ ಒಂದು ಏನೋ ಹಿನ್ನಡೆಯಿಂದ ನನಗೆ ಮತ್ತೆ ನೀವು ಅವಕಾಶವನ್ನ ಒದಗಿಸಿಕೊಟ್ಟ ಮೇಲೆ ಸರ್ಕಾರ, ನಮ್ಮ ಪಕ್ಷ ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷ ನನಗೆ ಗುರುತಿಸಿ ಮಂತ್ರಿಯನ್ನು ಮಾಡ್ತಕ್ಕಂತ ಒಂದು ಅವಕಾಶವನ್ನ ಮಾಡಿಕೊಟ್ಟು, ಕೆಳಗಡೆ ಡೈನಿಂಗ್ ಹಾಲ್ ಎಲ್ಲ ನೋಡಿ ಇದೆಲ್ಲ ಇಷ್ಟು ಚೆನ್ನಾಗಿ ಮಾಡಿ ಅಲ್ಲಿರುವಂತ ಟಾಯ್ಲೆಟ್ ಮತ್ತೊಂದು ಬಹಳ ಒಂದು ರೀತಿ ಏನೋ ನಮಗೆ ಒಪ್ಪೋ ರೀತಿಯಲ್ಲಿ ಇರಲಿಲ್ಲ. ಇದನ್ನ ಚೇಂಜ್ ಮಾಡಪ್ಪ ಅಂತ ಹೇಳಿ ಮತ್ತೆ ಅದಕ್ಕೆ 50 ಲಕ್ಷ ಕೊಟ್ಟು, ಇದಾದ ನಂತರ ಈಗ ಎಲ್ಲರೂ ಮಾತಾಡಿದ್ರು, ಇಷ್ಟು ದೊಡ್ಡ ಭವನ, ಇಷ್ಟು ಒಳ್ಳೆಯ ವ್ಯವಸ್ಥೆಗಳನ್ನ ಒಳಗೊಂಡಂತೆ ಭವನ ಮಾಡಿದ್ದೇವೆ, ಇದು ಯಾವ ರೀತಿ ನಿರ್ವಹಣೆ ಆಗುತ್ತೆ, ಇದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೋದು ಅಂತಕ್ಕಂಥ ಆಲೋಚನೆಗಳು ಬಂದಾಗ ಇದಕ್ಕೇನಾದ್ರೂ ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಂತರ ನಾನು ಇದನ್ನ ಗೌರಿಬಿದನೂರಲ್ಲಿ ಶಿವಶಂಕರ್ ರೆಡ್ಡಿ ಅವರು ಸ್ವಲ್ಪ ಅಲ್ಲಿ ಈ ಒಂದು ಡಿಸ್ಪ್ಲೇ ಪ್ಯಾನೆಲ್ಸ್ ಎಲ್ಲ ಮಾಡಿದ್ದಾರೆ ಅಂತ ನಮ್ಮ ತೇಜಾನಂದ ರೆಡ್ಡಿ ಹೇಳಿದ್ರು. ಆಗ ಅವ್ರನ್ನ ಮಾತಾಡಿದಾಗ ಅವ್ರ ಅಡ್ರೆಸ್ ಕೊಟ್ಟರು, ಅವ್ರನ್ನ ಕರೆಸಿ ನಾವು ಅದನ್ನ ಮಾತಾಡಿದಾಗ ಬೇರೆ ಬೇರೆ ಹೊಸ ಒಂದು ಆಲೋಚನೆಗಳು ಬಂದು ಈ ಕಿಯೋಸ್ಕ್ ಹಾಕುವಂಥದ್ದು, ಇವೆಲ್ಲ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ವಿ. ನಂತರ ಬೇರೆ ಬೇರೆ ನಮ್ಮ ಸ್ನೇಹಿತರೆಲ್ಲ ಕೆಲವರು ಬೇರೆ ವಿಚಾರಕ್ಕೆ ಬಂದು ನನ್ನ ಜೊತೆ ಜಗಳ ಮಾಡಿದ್ರು. ಆ ಸಂದರ್ಭದಲ್ಲಿ ಇಲ್ಲ, ಇದಕ್ಕೇನಾದ್ರೂ ಮಾಡಬೇಕು, ಅಧ್ಯಯನ ಕೇಂದ್ರ ಮಾಡಬೇಕು ಅಂತ ಹೇಳಿ ಒಂದು ಡಿಜಿಟಲ್ ಅಧ್ಯಯನ ಕೇಂದ್ರ, ಡಿಜಿಟಲ್ ಸ್ಟಡಿ ಸೆಂಟರ್ ಮಾಡಬೇಕು ಅಂತ ಹೇಳಿ ಮತ್ತೆ ಅದಕ್ಕೆ ನನ್ನ ಶಾಸಕರ ಅನುದಾನದಲ್ಲಿ ಮೊದಲು 50 ಲಕ್ಷ ಕೆಳಗಡೆ ಕೊಟ್ಟೆ, ಮತ್ತೆ 70 ಲಕ್ಷ ಕೊಟ್ಟೆ. ನಂತರ ಆ ಒಂದು ಕಂಪ್ಯೂಟರ್ಸ್ ಎಲ್ಲ ತರೋದಕ್ಕೆ ಮತ್ತೆ 38-39 ಲಕ್ಷ ಕೊಟ್ಟೆ. ಈಗ ಒಂದು ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಆಗಬೇಕು, ಉಳಿದೋಗಿತ್ತು ಅಂತ ಹೇಳಿ ಇವತ್ತು ಏನಾದ್ರೂ ಸಂವಾದ, ಮುಖ್ಯಮಂತ್ರಿಗಳ ಜೊತೆ ಸಂವಾದ ಮಾಡುವಂತದಕ್ಕೆ ಇವತ್ತು ತಾಲೂಕ್ ಪಂಚಾಯತಿಯಲ್ಲೂ ನಾವು ಮಾಡ್ಬೋದು, ಏನು ಅಲ್ಲಿ ಕೆಳಗಡೆ ಸಾಮರ್ಥ್ಯ ಸೌಧದಲ್ಲಿ, ಮೇಲೆ ಇರ್ತಕ್ಕಂಥ ಭವನದಲ್ಲೂ ಮಾಡ್ಬೋದು, ಅಲ್ಲಿರ್ತಕ್ಕಂಥ ಸಭಾಭವನದಲ್ಲಿ, ಇಲ್ಲಿ ಕೂಡ ನಾಳೆ 900 ಆಸನಗಳು ಇವತ್ತು ಇಲ್ಲಿ ಇರ್ತಕ್ಕಂಥದ್ದು 900 ಸೀಟ್ಸ್ ಇವತ್ತು 900 ಸೀಟ್. ನಿಮ್ಗೆ ಬೇಡ ನೋಡಿ, ನೀವೆಲ್ಲ ಕೂತಿದ್ದೀರಾ, ನೀವು ಕೂತಿದ್ರು ಸಹ ನಿಮ್ಮ ಮುಂದೆ ಇನ್ನೊಬ್ರು ಆರಾಮಾಗಿ ಓಡಾಡ್ಬೋದು. ಬಹಳ ವಿಶಾಲವಾದಂತ ಜಾಗ ಇದೆ. ಏನು ಒತ್ಕೊಂಡು ಯಾರಾದ್ರೂ ಮಧ್ಯದಲ್ಲಿ ನಡೆಯುವಂತ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿಲ್ಲ ಎಷ್ಟು ಜಾಗ ಇದೆ ಮುಂದೆ ಕೂತಿರೋರ್ಗೆ ಗೊತ್ತು. ಅದರಿಂದ ಇಷ್ಟೆಲ್ಲ ನಾವು ಮಾಡಿ 900 ಆಸನಗಳನ್ನ ಮಾಡಿರ್ತಕ್ಕಂಥದ್ದು. ಈಗ ಮತ್ತೆ ಇನ್ನೊಂದು 10 ಲಕ್ಷ ನಾನು ಕೊಡ್ಬೇಕಾಗತ್ತೆ, ಅದು ಕೊಡ್ತೀನಿ ಅಂತ ಹೇಳಿದ್ದೀನಿ.
ಯಾಕಂದ್ರೆ ಈಗ ನಾಳೆ ಸೀಟ್ ನಂಬರಿಂಗ್ ಆಗ್ಬೇಕು, ಬೇರೆ ಬೇರೆ. ಯಾಕಂದ್ರೆ ಕಾರಣ ಇಷ್ಟೇ, ಇದಕ್ಕೆ ಈಗಾಗಲೇ ಹೇಳಿದ್ರು ಮಾದೇವಪ್ಪ ಅವರು, ಇವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಶಾಲಾ ಮಕ್ಕಳು ಬರಬೇಕು. ಶಾಲಾ ಮಕ್ಕಳು, ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳು ಒಂದು ಇಲ್ಲಿ ಅಧ್ಯಯನಕ್ಕಾಗಿ ಇಲ್ಲಿ ಬರುವಂತದ್ದಾಗಬೇಕು. ಇದನ್ನೆಲ್ಲ ನೋಡಿ ನಂತರ ಈ ಭವನದಲ್ಲಿ ಕೂತ್ಕೋಬೇಕು. ಏನು ಇವತ್ತು 12 ಅಡಿಗೆ 36 ಅಡಿ ಪರದೆ, ಏನು LED ವಾಲ್ ಫಿಕ್ಸ್ ಆಗಿದೆ ಪರ್ಮನೆಂಟ್ ಆಗಿ. ಇಲ್ಲಿ ಅಂಬೇಡ್ಕರ್ ಅವರು ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಗೌತಮ ಬುದ್ಧರ, ಭಗವಾನ್ ಬುದ್ಧ ಅವರು ಸಂಬಂಧಪಟ್ಟಂತೆ ಇವತ್ತು ಸಮಾಜದಲ್ಲಿ ನಾವು ಯಾವ ರೀತಿ ನಾವು ಬದುಕನ್ನ ಕಟ್ಕೋಬೇಕು, ಅಂಬೇಡ್ಕರ್ ಅವರು ಯಾವ ರೀತಿ ಅವರ ಪಯಣ, ಅವರ ಕಷ್ಟ ಸುಖಗಳು, ಅವರ ಸಾಧನೆ ಇವೆಲ್ಲವನ್ನು ಬಿತ್ತರಿಸ್ತಕ್ಕಂಥ ನಾವು ಇಲ್ಲಿ ಡಾಕ್ಯುಮೆಂಟರಿಗಳನ್ನ ಹಾಕುವಂತ ಒಂದು ಕೆಲಸವನ್ನ ಮಾಡ್ತೇವೆ. ಆಗ ಏನಾಗುತ್ತೆ, ಒಂದು ಅರ್ಧ ದಿವಸ ಮಕ್ಕಳು ಇಲ್ಲೆಲ್ಲ ಓಡಾಟ ಮಾಡಿಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲಿ ಕೂತು ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಆಲೋಚನೆಯನ್ನ ಮಾಡಿದ್ದೀವಿ. ಆಚೆ ಅವರು ಏನು ಇವತ್ತು ಇಲ್ಲಿ ಆಚೆ ಕಿಯೋಸ್ಕ್ ಹಾಕಿದ್ದೀವಿ, ಆ ಕಿಯೋಸ್ಕ್ ಅಲ್ಲಿ ನಿಮಗೆ ಕ್ವಿಜ್ ಇದೆ. ನಿಮ್ಗೆ 15 ಸೆಕೆಂಡ್ ಅಲ್ಲಿ ನೀವು 10 ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಬಹುಶಃ ನಾನು ಇಲ್ಲಿ ಇರೋಕ್ಕಂತ ಎಲ್ಲರಿಗೂ ತಪ್ಪು ತಿಳ್ಕೋಬೇಡಿ. ಇವತ್ತು ನೀವೆಲ್ಲರೂ ಅಲ್ಲಿ ಪ್ರಯತ್ನ ಮಾಡಿ. 10ಕ್ಕೆ ಯಾರಾದ್ರೂ ತಗೊಂಡ್ರೆ ನಾನು ಅವ್ರಿಗೆ 50,000 ಬಹುಮಾನ ಕೊಡ್ತೀನಿ. 50,000 ಬಹುಮಾನ ಕೊಡ್ತೀನಿ. ಅಲ್ಲಿ ಬರುವಂತ ಕ್ವಿಜ್ ಅಲ್ಲಿ ಇವತ್ತು ಯಾರಾದ್ರೂ ಅದನ್ನ ಇವತ್ತು ಎಲ್ಲರ ಮುಖ ನಮ್ಮ ಅಧಿಕಾರಿಗಳ ಸಮ್ಮುಖದಲ್ಲಿ ನೀವು ಎಲ್ಲ 10 ಪ್ರಶ್ನೆಗಳನ್ನು ಕರೆಕ್ಟ್ ಆಗಿ, ಅದೇನು ಒಂದೇ ತರ ಪ್ರಶ್ನೆ ಇಲ್ಲ, ಏನೋ ನಮ್ಮ ನೀಟ್ ಮಾರ್ಕ್ಸ್ ಕಾರ್ಡ್ ಲೀಕ್ ಆದಂಗೆ ಏನು ಲೀಕ್ ಆಗಲ್ಲ ಅಲ್ಲಿ. ಯಾಕಂದ್ರೆ 120ಕ್ಕೂ ಹೆಚ್ಚು ಪ್ರಶ್ನೆಗಳಿದೆ, ರ್ಯಾಂಡಮ್ ಆಗಿ ಬರ್ತಾ ಇರ್ತದೆ. ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ಅದು ಅದಷ್ಟೇ ನಿಮಗೆ ಪ್ರಶ್ನೆಗಳು ಬರ್ತಾ ಇರ್ತದೆ. ಅದರಿಂದ ಬಹಳ ಕಷ್ಟ ಇದೆ, ನಾವು ಅಷ್ಟು ಸುಲಭ ಅನ್ಕೋಬೇಡಿ ದಯವಿಟ್ಟು. ನಮ್ಗೆ ಯಾರಿಗೂ ಅಲ್ಲಿ ನಾವು ಪ್ರಶ್ನೆಗಳು ಉತ್ತರ ಕೊಟ್ಟಾಗ ಅವಾಗ ನಮ್ಗೆ ಅರ್ಥ ಆಗುತ್ತೆ ನಾವು ಸಂಪೂರ್ಣವಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂತಕ್ಕಂಥದ್ದು. ಏನು ಅವರ ಸಾಧನೆ, ಯಾವ್ಯಾವ ಹಂತದಲ್ಲಿ ಅವರ ಬಾಲ್ಯದಿಂದ ಹಿಡಿದು ಅವರ ವಿದ್ಯಾಭ್ಯಾಸ, ಅವರ ಪರಿನಿರ್ವಾಣ ಹೊಂದತಕ್ಕಂಥ ಒಂದು ಕಾಲದವರೆಗೂ ಇವತ್ತು ಸಂಪೂರ್ಣವಾದಂತಹ ಅಲ್ಲಿ ನಿಮಗೆ ಪ್ರಶ್ನೆಗಳು ಇರ್ತಕ್ಕಂಥದ್ದಿದೆ. ಅದರಿಂದ ಇವೆಲ್ಲವನ್ನು ಇವತ್ತು ಒಳಗೊಂಡಂತೆ ಮತ್ತು ನಾವೀಗ ಡಿಜಿಟಲ್ ಲೈಬ್ರರಿ ಮಾಡಿದ್ದೀವಿ, ಅದಕ್ಕಿಂತ ಕಂಟೆಂಟ್ ನಾವು ತರ್ತಾ ಇದೀವಿ. ನಾನು ಬಹಳಷ್ಟು ಜನ IAS ಅಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀನಿ. ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನ್ ಕಂಟೆಂಟ್ ಬೇಕು, ಇವತ್ತು ಏನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಕೇಂದ್ರ ಸರ್ಕಾರದ ಇತರೆ ಉದ್ಯೋಗಗಳು ಲಭಿಸುವಂತದಕ್ಕೆ ನಮ್ಮವ್ರು ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ನಾನು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾನು ಅದನ್ನ ಯೂನಿವರ್ಸಿಟಿಗಳಿಗೆ